ಮಾಲೀಕರಲ್ಲದಿದ್ರೂ ಕೂಡ ದೇವರಾಜನಿಂದ ಖರೀದಿ ಮಾಡ್ತೀರಿ, ದೇವರಾಜು ಹೆಸರಲ್ಲೇ ಡಿನೋಟಿಫಿಕೇಶನ್ ಮಾಡಿಸ್ತೀರಿ. 17A ಅಡಿ ರಾಜ್ಯಪಾಲರಿಂದ ಅನುಮತಿ ಪಡೆಯಲಾಗಿದೆ. ನೋಡಿ, ಇಲ್ಲಿ ಬಂತು. ರಾಜ್ಯಪಾಲರ ಅನುಮತಿ ಪಡೆದ ಬಳಿಕ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಡಲಾಗಿದೆ. ಹೈಕೋರ್ಟ್ನಿಂದ ಯಾರು ಮಾಲೀಕರೇ ಅಲ್ಲ ಅವರಿಂದ ಜಮೀನನ್ನು ಖರೀದಿ ಮಾಡ್ತೀರಿ, ಮೂಲ ಮಾಲೀಕನೇ ಅಲ್ಲ ದೇವರಾಜು ಅವನ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ತೀರಿ. 17A ಅಡಿನಲ್ಲಿ ರಾಜ್ಯಪಾಲರಿಂದ ಅನುಮತಿ ಪಡೆಯಲಾಗಿದೆ. ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿದೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ನೀವು ಇದನ್ನು ಪ್ರಶ್ನೆ ಮಾಡಿದ್ರಿ. ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿತ್ತು. ಸೊ ಇದೆಲ್ಲ ಸಂಗತಿಗಳನ್ನು ಕೂಡ ಜಡ್ಜ್ ಹೇಳ್ತಾ ಇದ್ದಾರೆ. ಹೈಕೋರ್ಟ್ ಸಿಎಂ ಅರ್ಜಿಯನ್ನು ವಜಾಗೊಳಿಸಿರುವಂಥ ಆದೇಶ ಸಲ್ಲಿಸಲಾಗಿರುವಂಥದ್ದು, ಅದರ ವಿವರಗಳನ್ನು ಕೂಡ ಸಂಬಂಧಪಟ್ಟಂಥ ವಕೀಲರು ಕೊಟ್ಟಿದ್ದಾರೆ. ಲಕ್ಷ್ಮೀ ಅಯ್ಯಂಗಾರ್ ಅದರ ವಿವರಗಳನ್ನು ಕೊಟ್ಟಿದ್ದಾರೆ. ನೋಡಿ, ಒಂದೊಂದೇ ಪಾಯಿಂಟನ್ನು ಜಡ್ಜ್ ಹೇಳ್ತಾ ಇದ್ದಾರೆ, ಆದೇಶವನ್ನು ಬರೆಸ್ತಾ ಇದ್ದಾರೆ, ಉಕ್ತ ಲೇಖನವನ್ನು ಕೊಡ್ತಾ ಇದ್ದಾರೆ, ಅಂದರೆ ಡಿಕ್ಟೇಷನನ್ನು ಕೊಡ್ತಾ ಇದ್ದಾರೆ. ಏನಾಗಬಹುದು ತೀರ್ಪು ಬಂದಾದ ಮೇಲೆ ಒಂದಷ್ಟು ತಿರುವುಗಳು ಖಂಡಿತ ಸಿಗ್ತವೆ. ಅದು ತಿರುವುಗಳಾಗಬಹುದು ಅಥವಾ ಸುಳಿಗಳೇ ಆಗಬಹುದು, ಹೇಳೋಕ್ಕಾಗಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಮೇಲೆ ಬಂದಂಥ ಆರೋಪ, ಒಬ್ಬ ನಾಯಕನ ಮೇಲೆ ಬಂದಂಥ ಆರೋಪಗಳು ಸಾಮಾನ್ಯ ಆರೋಪಗಳಾಗಿರಲ್ಲ, ಸಾಮಾನ್ಯ ಆರೋಪಗಳಲ್ಲ ಇವು. ಇಲ್ಲಿ ತನಕ ಜೀವನದಲ್ಲಿ ಸಣ್ಣ ಪುಟ್ಟ ಆರೋಪಗಳು ಬಂದರೂ ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಸಿದ್ದರಾಮಯ್ಯ ನಿಂತಿರುವಂಥ ರೀತಿ ಇದೆಯಲ್ಲ, ನಾನು ಹೇಳ್ತಾ ಇದ್ದೆ, ಮತ್ತೆ ಪದೇ ಹೇಳಬೇಕು. ಅದನ್ನೇನು ಅಂದರೆ, ಈ ಹ್ಯೂಬ್ಲೋ ವಾಚ್ ಇದೆಯಲ್ಲ, ಆ ವಾಚಿಗೆ ಸಂಬಂಧಪಟ್ಟಾಗೆ ಕಾಸ್ಟ್ಲಿ ವಾಚ್ ಕಟ್ಟಿದ್ದಾರೆ ಅಂತ HD ಕುಮಾರಸ್ವಾಮಿ ಇವ್ರ ಮೇಲೆ ಆರೋಪ ಮಾಡಿದ್ರು. ಅವರು ಸ್ನೇಹಿತರು ಕೊಟ್ಟರು ಅಂತಂದರು, ಅದಾದಮೇಲೆ ಅದನ್ನ ವಾಪಸ್ ಕೊಟ್ವಿ ಅಂತಂದರು. ಇದೆಲ್ಲ ಘಟನೆಗಳು ನೀವು ನೋಡಿದ್ದೀವಿ, ಕೇಳಿದ್ದೀವಿ. ಅದಾದಮೇಲಿಂದ ರೀಡು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರ್ಕಾವತಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಶ್ನೆಗಳಿದ್ವು. ಆದರೆ ಯಾವುದೂ ಕೂಡ ಸ್ಟ್ಯಾಂಡ್ ಆಗಲಿಲ್ಲ. BJP ಏನೇ ಆರೋಪಗಳನ್ನು ಇವ್ರ ಬಗ್ಗೆ ಮಾಡಿದರೂ ಕೂಡ ಅದು ಯಾವುದಕ್ಕೂ ಕೂಡ ಸರಿಯಾದಂಥ ದಾಖಲಾತಿಗಳನ್ನು ಅವರು ಕೊಡುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ. ಪ್ರಶ್ನೆ ಬೇರೆ. ಈಗಲೂ ಕೂಡ ಮಾತಾಡ್ತಾರೆ, ಬಿಡಿ, ಅದೊಂದು ಕಡೆಗಿರಲಿ. ಆದರೆ ಇದೆಲ್ಲ ಒಂದು ಕಡೆಗೆ ಈ ಮುಡಾ ಹಗರಣ ಎಷ್ಟರ ಮಟ್ಟಿಗೆ ನೋಡಿ, ನಾಯಕರಾಗದಂಥವರು ಸುತ್ತಮುತ್ತ ಮೂಢರನ್ನು ತುಂಬಿಕೊಂಡ್ರೆ ಇಂಥ ಮುಡಾ ಹಗರಣಗಳೇ ನಿಮ್ಮ ಕುತ್ತಿಗೆ ಸುತ್ತಕತ್ತವೆ ಅಂತ. ನಾವು ದಡ್ಡಿರ್ಬೋದು ಸ್ವಾಮಿ, ಸುತ್ತಮುತ್ತ ಇರುವಂಥವ್ರನ್ನ ಸ್ವಲ್ಪ ಬುದ್ಧಿವಂತನ ಇಟ್ಕೋಬೇಕು. ಬಹಳಷ್ಟು ಜನ ನಾಯಕರು ಅದನ್ನೇ ಮಾಡಿದ್ದು. ಸಿದ್ದರಾಮಯ್ಯನವ್ರೇನು ದಡ್ಡರಲ್ಲ, ಭಾಳ ಬುದ್ಧಿವಂತ ನಾಯಕ, ಲಾ ಓದಿರುವಂಥವರು, ದಾಖಲೆ ಪ್ರಮಾಣದಲ್ಲಿ ಅವರು ಹಣಕಾಸು ಸಚಿವರಾದಂಥವರು, ಬಜೆಟನ್ನು ಮಂಡಿಸಿರುವಂಥವರು, ಒಬ್ಬ ಲಾಯರ್ ಆದಂಥವ್ರಿಗೂ ಕೂಡ ಈ ಸಂಗತಿಗಳು ಗೊತ್ತಾಗಲಿಲ್ಲ ಅಂತಂತಂದರೆ ಸುತ್ತಮುತ್ತಲಿನ ಈ ಮಹಾನುಭಾವರುಗಳು ಎಷ್ಟರ ಮಟ್ಟಿಗೆ ಯಾಮಾರಿಸಿರಬೇಕು ಲೆಕ್ಕ ಹಾಕೊಳ್ಳಿ. ಇದು ಒಬ್ಬ ನಾಯಕ, ಒಂದು ಪಕ್ಷ, ಒಂದು ಸರ್ಕಾರ ಪ್ರಶ್ನೆ ಅಲ್ಲ. ಉನ್ನತ ಹುದ್ದೆಯಲ್ಲಿರುವಂಥವ್ರು ಈ ರೀತಿ ಈ ಕೆಟ್ಟ ಹೆಸರು ತಗೊಂಡ್ಬಿಟ್ರೆ ಇಡೀ ರಾಜಕಾರಣನೇ ಇರೋದು ಹಿಂಗೆ. ಮೊದಲೇ ಕೆಟ್ಟ ಕುಲ್ಗೆಟ್ಟು ಹೋಗಿದೆ ರಾಜಕಾರಣ, ಪ್ರಶ್ನೆ ಬೇರೆ. ರಾಜಕಾರಣವೇ ಹಿಂಗಪ್ಪ, ರಾಜಕಾರಣಿಗಳೇ ಹಿಂಗಪ್ಪ ಅನ್ನೋದು ರಾಜ್ಯಕ್ಕೆ ಕೆಟ್ಟ ಹೆಸರು. ಅದಾದಮೇಲೆ ಏನು ಅಂತಂದರೆ, ಇಲ್ಲಿ ತನಕ ಒಂದು ಶಿಸ್ತಿನ ಜೀವನ ಮಾಡಿ ಇಲ್ಲಿ ತನಕ ಹೆಸರನ್ನಿಟ್ಕೊಂಡು ಆಮೇಲೆ ಬ್ಯಾಡ್ ಎಕ್ಸಿಟ್ ಇದೆಯಲ್ಲ, ಅದರ ಇನ್ಸಲ್ಟ್ ಎಕ್ಸಿಟ್ ಇದೆಯಲ್ಲ, ಅದು ಯಾವ ನಾಯಕನಿಗೂ ಕೂಡ ಹಂಗಾಗಬಾರ್ದು. ಇಲ್ಲ ಒಂದು ಕಡೆಗೆ ಏನು ಅಂದರೆ, ಇಲ್ಲಿ ಈ ರಾತ್ರಿ ನೋಡಿದಂಥ ಬಾವಿಗೆ ಹಗಲು ಬಿದ್ದರು ಅಂತಾರಲ್ಲ, ಹಾಗಾಗಿದೆ ಸಿದ್ದರಾಮಯ್ಯನವರ ಸ್ಥಿತಿ. ಮೇಲಿಂದ ಮೇಲೆ ತಪ್ಪುಗಳು, ಆ ತಪ್ಪುಗಳ ಸಮರ್ಥನೆ ಹೆಂಗಾಗಿದೆ ಈಗ ಅಂತಂದರೆ, ಕೆಸರಲ್ಲಿ ನಿಂತ್ಕೊಂಡು ಕಾಲು ಬಡ್ದಂಗೆ, ಕೆಸರು ತುಳಿದಂಥ ವ್ಯಕ್ತಿ ಕೆಳಗಡೆನೇ ಹೋಗ್ತಾನೆ ವಿನಃ ಮೇಲ್ಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಕೆಸರೇ ಗ್ರಾಮದ ಅಲ್ಲಿ ಸಿಡಿದಂಥ ಕೆಸರು ಇಷ್ಟು ವರ್ಷಗಳ ನಂತರ ಸಿದ್ದರಾಮಯ್ಯನವರೇ ಸಿಡಿತಾ ಇದೆ ಅಂತಂತಂದರೆ ಲೆಕ್ಕ ಹಾಕ್ಕೊಳ್ಳಿ, ಯಾವ್ಯಾವ ಕೇಸ್ಗಳು ಹೆಂಗೆ ಬೇಕಾದರೂ ಓಪನ್ ಆಗ್ತವೆ ಅಂತ ಅರ್ಥ. ಯಾವ ಕೇಸ್ಗಳು ಯಾರನ್ನು ಬೇಕಾದ್ರೂ ಆವರಿಸ್ಕೊಂಡ್ಬಿಡ್ತವೆ, ಯಾವ ಕೇಸ್ಗಳು ಯಾರನ್ನು ಬೇಕಾದರೂ ಆಪೋಷಣೆ ತಗೊಂಡ್ಬಿಡ್ತವೆ ಅನ್ನೋಕ್ಕೊಂದು ಎಕ್ಸಾಂಪಲ್.